ಆಯಾ ಕಾಲಘಟ್ಟದಲ್ಲಿರ್ತಕ್ಕಂಥ ಜನರನ್ನ ಬಳಸ್ಕೊಂಡು ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಆಲೋಚನೆಗಳನ್ನ, ತನ್ನ ಸಂಕಲ್ಪದ ಸಂಗತಿಗಳನ್ನ ಅವ್ರವ್ರ ಮುಖಾಂತರ ಏನ್ ಮಾಡಿದಾನೆ ಬರೆಸಿದ್ದನಾದ್ರಿಂದ ಇದರ ಒಂದು ಯೂನಿಟಿ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾವು ಆಲೋಚನೆ ಮಾಡೋಣ. ಇವತ್ತು ನಾವು ಭೌತಿಕವಾದಂತಹ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ನಂದೇ ಒಂದು ಬೇರೆ ಆದಂತ ಒಂದು ಹಿನ್ನೆಲೆ, ನಿಮ್ದು ಬೇರೆ ಆದಂತ ಹಿನ್ನೆಲೆ, ನಿಮ್ ಕಲ್ಚರ್ ಬೇರೆ, ನನ್ನ ಕಲ್ಚರ್ ಬೇರೆ, ನಿಮ್ಮ ಆಹಾರ ಪದ್ಧತಿ ಬೇರೆ, ನನ್ನ ಆಹಾರ ಪದ್ಧತಿ ಬೇರೆ, ನನ್ನ ಉಡುಗೆ ತೊಡುಗೆ ಬೇರೆ, ನಿಮ್ಮ ಉಡುಗೆ ತೊಡುಗೆ ಬೇರೆ. ಸೊ ಈ ರೀತಿ ಭಿನ್ನ ಭಾಂಡವಾಗಿರ್ತಕ್ಕಂಥ ನಾವುಗಳು ಇವತ್ತು ಕ್ರಿಸ್ತನಲ್ಲಿ ನಾವ್ ಏನಾಗಿದ್ದೀವಿ ಅಂತಂದ್ರೆ ನಾವು ಒಂದಾಗಿದ್ದೀವಿ ಅಂತ ಹೇಳಿ. ಹಾಗಾಗಿ ನಮ್ಮನ್ನ ಒಂದು ಮಾಡುವಂತವ್ರು ಯಾರಂತಂದ್ರೆ ನಾನಲ್ಲ, ಸಹೋದರಲ್ಲ, ಇನ್ನೊಬ್ಬರಲ್ಲ. ನಮ್ಮನ್ನು ಒಂದು ಮಾಡಿದವ್ರು ಯಾರಂತಂದ್ರೆ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಏನ್ ಮಾಡಿದಾನೆ ಅಂತಂದ್ರೆ ಒಂದು ಮಾಡಿದಾನೆ. ನೋಡ್ರಪ್ಪ, ನಾನು ನನ್ನ ಮಗ ಹೇಗೆ ಒಂದಾಗಿದ್ದೀವೋ ನೀವು ಕೂಡ ಏನಾಗಿರ್ಬೇಕು, ಒಂದಾಗಿರ್ಬೇಕು. ನನ್ನ ಆಲೋಚನೆಗಳು ನನ್ನ ಮಗನ ಆಲೋಚನೆಗಳಾಗಿದ್ದಾವೆ. ಸೊ ನನ್ನ ಮತ್ತು ನನ್ನ ಮಗನ ಆಲೋಚನೆಗಳು ಕೂಡ ನಿಮ್ಮ ಆಲೋಚನೆಗಳು ಕೂಡ ಏನಾಗಿರ್ಬೇಕು, ನೀವು ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಯೂನಿಟಿ ಅನ್ನುವಂಥದ್ದು ಎಲ್ಲರಲ್ಲಿ ಬರ್ಬೇಕಂತೇಳಿ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂತ ಸಂದರ್ಭದಲ್ಲಿ ಆತನ ಪ್ರಾರ್ಥನೆ ಮಾಡ್ತಾನೆ, ತಂದೆ ನಾನು ನೀನು ಹೇಗೆ ಒಂದಾಗಿದ್ದೀವೋ ಇವರ ಮಾತುಗಳನ್ನ ಕೇಳ್ತಕ್ಕಂಥ ಎಲ್ಲರೂ ಕೂಡ ಒಂದಾಗಿರ್ಬೇಕು ಅಂತ ಹೇಳ್ತಾನೆ. ಯಾರ ಮಾತು? ಅಪೋಸ್ತಲರ ಮಾತುಗಳನ್ನ, ಅಪೋಸ್ತಲರ ಬೋಧನೆಯನ್ನ ಕೇಳ್ತಕ್ಕಂಥವ್ರು ಎಲ್ಲರೂ ಕೂಡ ಏನಾಗಿರ್ಬೇಕು, ಒಂದಾಗಿರ್ಬೇಕು ಅಂತ ಹೇಳ್ತಾನೆ. ಆ ಪ್ರಾರ್ಥನೆ ನೆರವೇರಿದೆಯಾ? ಇನ್ನೂ ನೆರವೇರಿಲ್ಲ. ಎಲ್ಲಿ ಒಂದಾಗಿದ್ದಾರೆ? ಎಲ್ಲರ ಹತ್ರ ಇರೋದೇನು ಗ್ರಂಥ? ಬೈಬಲ್ ಇದೆ. ಎಲ್ಲರ ಹತ್ರ ಬೈಬಲ್ ಇದೆ. ಎಲ್ಲರೂ ಕೂಡ ಒಂದೇ ಭಾಷೆಯಲ್ಲಿ ಓದ್ತಾರೆ. ಕನ್ನಡ ಭಾಷೆಯಲ್ಲೇ ಓದ್ತಾರೆ, ಎಲ್ಲರೂ ಇಂಗ್ಲಿಷ್ ಭಾಷೆಯಲ್ಲೇ ಓದ್ತಾರೆ. ಎಲ್ಲರೂ ಎಲ್ಲಿ ಒಂದಾಗಿದ್ದಾರೆ? ಎಲ್ಲರೂ ಒಂದಾಗಿಲ್ಲ. ಎಲ್ರಿ ನಮ್ದು ಈ ಚರ್ಚು, ನಿಮ್ದು ಈ ಚರ್ಚು. ಇಬ್ಬರು ಕ್ರೈಸ್ತರ ಅನಿಸ್ಕೊಳ್ತಕ್ಕಂಥವ್ರು ಪರಸ್ಪರ ಭೇಟಿ ಆದಾಗ ಅವ್ರು ಕೇಳ್ತಕ್ಕಂಥದ್ದು ಏನ್ ಗೊತ್ತಾ? ನಿಮ್ದು ಯಾವ ಚರ್ಚು ಅಂತ ಕೇಳ್ತಾರೆ. ನಿಮ್ದು ಯಾವ ಚರ್ಚು ಅಂತ ಕೇಳ್ತಾರೆ. ಇಲ್ಲ ನಮ್ದು ಈ ಚರ್ಚು. ಮತ್ತೆ ನಿಮ್ದು ಅಂದ್ರೆ ನಿಮ್ದು ನಮ್ದು ಏನಾಯ್ತು ಇಲ್ಲಿ? ಭೇದ ಬಂತು ಇಲ್ಲಿ. ನೀವೇ ಬೇರೆ, ನಾನೇ ಬೇರೆ ಅನ್ನೋದು ಬರ್ತದೆ. ನಿಮ್ ವಿಶ್ವಾಸ ಏನು ಅಂತ ಕೇಳ್ತಾರೆ, ನಿಮ್ ನಂಬಿಕೆ ಏನು ಅಂತ ಕೇಳ್ತಾರೆ. ಸೊ ನಂಬಿಕೆಯ ಬಗ್ಗೆ ಗ್ರಂಥ ಏನ್ ಹೇಳ್ತದೆ? ಒಂದೇ ನಂಬಿಕೆ ಅಂತ ಹೇಳ್ತಾರೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಮ್ಗೆಲ್ಲರೂ ಗಮನಿಸಿದ್ರೆ ಅಲ್ಲಿ 7:1:1:1 ಅನ್ನೋದು ಕಂಡು ಬರ್ತದೆ ನಮ್ಗೆ. ನಿಮ್ಮೆಲ್ರಿಗೂ ದೇವರು ಒಬ್ಬನೇ, ಆತನು ತಂದೆ ಅಂತ. ನಿಮ್ಮೆಲ್ರಿಗೂ ಕರ್ತನು ಒಬ್ಬನೇ, ಆತನ ಯಾರು? ಯೇಸು ಕ್ರಿಸ್ತನೇ. ನಿಮ್ಮೆಲ್ರಿಗೂ ಆತ್ಮ ಒಂದೇ, ಆತನ ಯಾರು? ಪರಿಶುದ್ಧ ಆತ್ಮ. ನಿಮ್ಮೆಲ್ರಿಗೂ ದೀಕ್ಷಾ ಸ್ನಾನ ಒಂದೇ, ನಿಮ್ಮೆಲ್ರಿಗೂ ಭರವಸೆ ಒಂದೇ, ನಿಮ್ಮೆಲ್ರಿಗೂ ನಿರೀಕ್ಷೆ ಒಂದೇ. ಒಂದೇ 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 ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲಿ ಒಂದಾಗಿದ್ದೇವೆ ನಾವು? ಕ್ರಿಸ್ತನ ಸಭೆ ಅಂತಕ್ಕಂಥ ದೇವರ ಅನಾದಿ ಸಂಕಲ್ಪದಲ್ಲಿ ಇರ್ತಕ್ಕಂಥ ಆ ಸಭೆಯಲ್ಲೇನೋ ಐಕ್ಯತೆ ಇಲ್ಲ ಇವತ್ತು. ಅಂತ ದೇವರ ಐಕ್ಯತೆ ಇರಬಾರ್ದು ಅಂತ ಹೇಳಿದಾನ, ಇದೆ ಅಂತ ಹೇಳಿದಾನ. ಆದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ ನಮ್ಮ ಆಲೋಚನೆಗಳಿಂದ ಆ ಐಕ್ಯತೆಯನ್ನ ನಾವು ಹೊಂದ್ಕೊಳ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ನಮ್ಮ ಈಗೋಗಳು, ನಾನು ಅನ್ನುವಂಥದ್ದು ಒಂಥರ ಈ ಈಗೋ, ಸೆಲ್ಫಿಶ್ನೆಸ್, ಸ್ವಾರ್ಥತೆ, ಪ್ರೀತಿಯ ಒಂದು ಸಂಕುಚಿತ ಭಾವನೆ, ಇವುಗಳಿಂದ ಏನಾಗಿದೆ ಅಂತಂದ್ರೆ ಐಕ್ಯತೆ ಅನ್ನುವಂಥದ್ದು ಸಾಧಿಸಕ್ ಆಗ್ತಾ ಇಲ್ಲ. ಅವರೇ ಬೇರೆ, ನಾವೇ ಬೇರೆ. ಹೆಸರೇನು ಎಲ್ರಿಗೂ ಚರ್ಚ್ ಆಫ್ ಕ್ರೈಸ್ಟ್, ಆದ್ರೂ ಕೂಡ ಅವ್ರ ಜೊತೆ ನಾವು ಸೇರಲ್ಲ, ನಮ್ಮ ಜೊತೆಗೆ ಅವ್ರು ಸೇರಲ್ಲ. ಮತ್ತೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿದ್ದು ನೆರವೇರಿದೆಯಾ? ನೆರವೇರಿಲ್ಲ. ಹಾಗಾಗಿ ಗ್ರಂಥನ ನಾವು ಆಲೋಚನೆ ಮಾಡಿದ್ರೆ ಗ್ರಂಥ ಒಂದು ತೋರಿಸ್ತಾ ಇದ್ದೇವೆ. ಮೋಶೆ ಯಾವುದೋ ಕಾಲಘಟ್ಟದಲ್ಲಿ ಇದ್ದಾನೆ, ಅಂತ ಒಂದು ಕಾಲಘಟ್ಟದಲ್ಲಿ ಆತನ ಏನ್ ಬರೆದಿದ್ದನೋ ಸೊ ಅದೇ ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಪೌಲನು ಕೂಡ ಸೇಮ್ ಆಲೋಚನೆಗಳನ್ನು ಹೊಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರು ಬೇರೆ ಬೇರೆ ಆದ್ರೂ ಕೂಡ ಇವರಿಬ್ಬರನ್ನ ಒಂದು ಮಾಡಿದ್ದು ಯಾರು ಅಂತಂದ್ರೆ ದೇವರ ಆತ್ಮನ ಒಂದು ಮಾಡಿ ಇವ್ರನ್ನ ಬರೆಸ್ತಾ ಇದ್ದಾನೆ. ಈ ಐಕ್ಯತೆ ಅನ್ನುವಂಥದ್ದು ಕೇವಲ ಆಕಸ್ಮಿಕವಾಗಿ ನಡೆದಿದೆ ಅಂತಂದ್ರೆ ಇಲ್ಲ, ಆಕಸ್ಮಿಕವಾಗಿ ನಡೆದಿಲ್ಲ. ದೇವರ ಆತ್ಮನು ಈ ರಚನೆಗಾರರನ್ನ ಪ್ರೇರೇಪಿಸಿದ್ರಿಂದಲೇ ಇವರಲ್ಲಿ ಏನಾಗಿದೆ? ಐಕ್ಯತೆ ಬಂದಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ನೀವು ಎಲ್ಲರೂ ಒಂದಾಗಿರ್ಬೇಕಪ್ಪ ಅಂತಂದ್ರೆ ದೇವರ ಆತ್ಮನು ನಮ್ಮನ್ನ ಪ್ರೇರೇಪಿಸಬೇಕು. ಅದಕ್ಕೆ ಕ್ರಿಸ್ತನ ಪ್ರೀತಿಯು ನಮ್ಮನ್ನ ಏನ್ ಮಾಡ್ತದೆ? ಒತ್ತಾಯ ಮಾಡ್ತದೆ ಅಂತ ಹೇಳ್ತಾನೆ. ಇವತ್ತು ನನಗಿಷ್ಟ ಇಲ್ದಿರ್ಬೋದು, ಆದ್ರೆ ಫೋರ್ಸ್ ಮಾಡೋದು ಯಾವುದು? ಕ್ರಿಸ್ತನ ಪ್ರೀತಿ. ಶಾಂತಪ್ಪ ಅವ್ರ ಕಂಡ್ರೆ ನನಗೆ ಆಗದೆ ಇರಬಹುದು ಕೆಲವೊಂದು ವಿಚಾರಗಳಲ್ಲಿ, ಅವ್ರದೇ ಒಂದು ವಿಚಾರಗಳು, ನಮ್ದೇ ಒಂದು ವಿಚಾರಗಳು, ಅವ್ರದೇ ಒಂದು ಸ್ವಭಾವ, ನಮ್ದೇ ಒಂದು ಸ್ವಭಾವ ಇರಬಹುದು. ಆದ್ರೆ ನೀವಿಬ್ರು ಒಂದಾಗಿರ್ರಿ, ನಿಮ್ಮ ಒಬ್ರನ್ನೊಬ್ರು ಸಹಿಸ್ಕೊಳ್ರಿ, ಒಬ್ರನ್ನೊಬ್ರು ಕ್ಷಮಿಸ್ಕೊಳ್ಳಿ ಅಂತೇಳಿ ಯಾರು ಫೋರ್ಸ್ ಮಾಡ್ತಾ ಇದ್ದಾರೆ ಇವಾಗ? ಕ್ರಿಸ್ತನ ಪ್ರೀತಿ ನಮ್ಮನ್ನು ಫೋರ್ಸ್ ಮಾಡ್ತಾ ಇದೆ. ಸೊ ಈ ಫೋರ್ಸ್ ನಾವು ಹೊರಗಾಗ್ತಾ ಇಲ್ಲ. ಏನಾಗ್ತದೆ? ಆ ಫೋರ್ಸ್ ಹಿಂದಕ್ಕೆ ತಳ್ಳಿಬಿಟ್ಟು ನಾನು ಹಿಂಗೆ ಇರ್ತೀನಿ ನಾನು ಅಂತೇಳಿ ಆ ಫೋರ್ಸ್ ಹಿಂದಕ್ಕೆ ತಳ್ಳಿಬಿಟ್ಟು ನಮ್ಮದು ನಾವು ಸಾಧಿಸ್ಕೊಳ್ತಾ ಇದ್ವಿ. ಆದ್ರೆ ಗ್ರಂಥದಲ್ಲಿ ಇರ್ತಕ್ಕಂಥ ರಚನೆಗಾರರು, ಗ್ರಂಥಕರ್ತರು ಯಾವತ್ತೂ ಕೂಡ ತಮ್ಮ ಫೋರ್ಸ್ ಅನ್ನ ತಾವು ಹೇಳಿದ್ದೇನೆ, ದೇವರು ಏನ್ ಹೇಳಿದನೋ ಅದನ್ನೇ ಅವ್ರು ಏನ್ ಮಾಡಿದ್ದಾರೆ? ಬರೋದ್ರ ಮೂಲಕ ಐಕ್ಯತೆಯನ್ನು ಅವರು ತೋರಿಸ್ತಾ ಇದ್ದಾರೆ.